ಸರ್ಕಾರದ ವಿರುದ್ಧ ಈಗ ಮತ್ತೊಂದು ಕಮಿಷನ್ ಬಾಂಬ್ ಸಿಡಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ. ಯಾವ ಇಲಾಖೆಯಲ್ಲಿ? ಸಮಾಜ ಕಲ್ಯಾಣ ಇಲಾಖೆಯ ಭ್ರಷ್ಟಾಚಾರವನ್ನ ಪ್ರಿಯಾಂಕ್ ಖರ್ಗೆ ಅವರು ಬಯಲು ಮಾಡಿದ್ದಾರೆ. 40% ಕಮಿಷನ್ ದಂಧೆಯನ್ನ ಬಯಲಿಗೆಳೆದಿದ್ದಾರೆ ಪ್ರಿಯಾಂಕ್ ಖರ್ಗೆ. ಗಂಗಾ ಕಲ್ಯಾಣ ಬೋರ್ವೆಲ್ ಟೆಂಡರ್ ನಲ್ಲಿ ಭಾರಿ ಅಕ್ರಮ ಆಗಿದೆ ಅನ್ನೋದನ್ನ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಫೇಕ್ ಟೆಂಡರ್ ಮಾಡಿ ಬೋರ್ವೆಲ್ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಟೆಂಡರ್ ಕ್ಯಾನ್ಸಲ್ ಆಗುತ್ತೆ, ಅದೇ ಟೆಂಡರ್ ಆದಿ ಜಾಂಬವ ನಿಗಮದಲ್ಲಿ ಕ್ವಾಲಿಫೈ ಆಗುತ್ತೆ. ಹೇಗ್ ಸಾಧ್ಯ ಇದು? ಟರ್ನ್ ಓವರ್ ಮೀರಿ ಪಂಚಮುಖಿ ಬೋರ್ವೆಲ್ಗೆ ಅಲೌಟ್ ಆಗಿದೆ. ಒಂದು ಕಡೆ ಇಲ್ಲದ್ದು ಮತ್ತೊಂದು ಕಡೆ ಕ್ವಾಲಿಫೈ ಆಗೋದು ಹೇಗಾಗುತ್ತೆ ಕ್ವಾಲಿಫೈ? ಮೊದಲು ಲಕ್ಷ್ಮೀ ವೆಂಕಟೇಶ್ವರ ಅವರಿಗೆ ಟೆಂಡರ್ ಕೊಟ್ಟಿರಲಿಲ್ಲ, 2ನೇ ತಿಂಗಳಿಗೆ ಎಲಿಜಿಬಲ್ ಸರ್ಟಿಫಿಕೇಟ್ ಕೊಡ್ತಾರೆ. ಇದು ಹೇಗೆ ಸಾಧ್ಯ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಕೈ ಮುಖಂಡ ಪ್ರಿಯಾಂಕ್ ಖರ್ಗೆ. ಅಧಿಕಾರಿಗಳು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಹಾದಿ ತಪ್ಪಿಸ್ತಾ ಇದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಮಾನ್ಯ ಸಚಿವರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅವರನ್ನ ಹಾದಿ ತಪ್ಪಿಸ್ತಾ ಇದ್ದಾರೆ. ಗಂಗಾ ಕಲ್ಯಾಣ ಯೋಜನೆಯಡಿ 14,777 ಬೋರ್ ಕೊರೆಸಿದ್ದಾರೆ. ಡ್ರಿಲ್ಲಿಂಗ್, ಪಂಪ್ ಅಳವಡಿಕೆ, ಪವರ್ 3 ಹಂತದಲ್ಲಿ ಆಗಬೇಕು. ಆದ್ರೆ ಈಗ ಡ್ರಿಲ್, ಪಂಪ್ ಸೆಟ್ ಎಲ್ಲ ಒಟ್ಟಿಗೆ ಟೆಂಡರ್ ಕೊಡ್ತಿದ್ದಾರೆ. ಟೆಂಡರ್ ಪ್ರಕ್ರಿಯೆಯಲ್ಲಿ ಕೇವಲ 10 ರಿಂದ 15 ಜನರಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಬೋರ್ವೆಲ್ ಅನುಭವ ಇಲ್ಲದವರಿಗೂ ಕೂಡ ಟೆಂಡರ್ ಅನ್ನ ಕೊಟ್ಟಿದ್ದಾರೆ. ಇದು ಸರಿನಾ? ಸಮಾಜ ಕಲ್ಯಾಣ ಇಲಾಖೆ ವಿರುದ್ಧ ಪ್ರಿಯಾಂಕ್ ಖರ್ಗೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸಾಲು 2019-20 ಮತ್ತು 2020-21ನಲ್ಲಿ ಏನು ಟೆಂಡರ್ ನೀವು ಕರೆದಿದ್ದೀರಾ ಗಂಗಾ ಕಲ್ಯಾಣ ಯೋಜನೆಗೋಸ್ಕರ, ಪ್ರಮುಖವಾದಂಥ ಅಂಶ ಏನು ಈ ಲೆಟರ್ನಲ್ಲಿ ಅಂದರೆ ಬ್ರ್ಯಾಕೆಟ್ನಲ್ಲಿ ಏನು ಬರೀತಾರೆ ಅಂದರೆ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಂದ ಅನುಮೋದಿತ ಅಂತ ಬ್ರ್ಯಾಕೆಟ್ನಲ್ಲಿ ಬರೀತಾರೆ. ಸಮಾಜ ಕಲ್ಯಾಣ ಸಚಿವರ ಆದೇಶ ಮೇರೆಗೆ ನಾನು ಇದು ಕಳಿಸ್ತಾ ಇದ್ದೀನಿ. ಅದು ಪ್ರೆಷರಾ ಅಥವಾ ಬೇರೆದೇನಾ ಗೊತ್ತಿಲ್ಲ, ಯಾಕಂದರೆ ಬರ್ದಿರೋದು ಅದು. ಇಟ್ ಇಸ್ ನಾಟ್ ಮೈ ಡಾಕ್ಯುಮೆಂಟ್, ಇಟ್ ಇಸ್ ದ ಲೆಟರ್. ಏನು ನಂದು ಪ್ರಶ್ನೆ ಏನಂದರೆ, ಯಾಕೆ ಸಚಿವರು ಈ ಕ್ಲಾಸನ್ನು, ಕನ್ಸಾರ್ಷಿಯಂ ಕ್ಲಾಸನ್ನು ಡ್ರಾಪ್ ಮಾಡಿದ್ರು? ನಂಬರ್ 1. ಆಮೇಲೆ ಕನ್ಸಾರ್ಷಿಯಂ ಮಾಡೆಲನ್ನು ಮಾಡಬೇಕಾದ್ರೆ 3-4 ಮೀಟಿಂಗ್ ಮಾಡ್ತಾರೆ, ಆದರೆ ಆ ಕನ್ಸಾರ್ಷಿಯಂ ಕ್ಲಾಸನ್ನು ತೆಗಿಬೇಕಾದ್ರೆ ಏನು ಜಸ್ಟಿಫಿಕೇಶನ್ ಇಲ್ಲ, ಒಂದು ಮೀಟಿಂಗ್ ಇಲ್ಲ. ಇಮಿಡಿಯೇಟ್ ಆಗಿ ಈ ಟೆಂಡರ್ನ ಸ್ಕ್ರ್ಯಾಪ್ ಮಾಡಬೇಕು. ಟೆಂಡರ್ ಸ್ಕ್ರ್ಯಾಪ್ ಮಾಡಿಬಿಟ್ಟು ಇವರು ಯಾರು ಕಾಂಟ್ರಾಕ್ಟರ್ಸ್ ಇದ್ದಾರೆ ಅವ್ರ ಮೇಲೆ ತನಿಖೆ ಆಗಿ ಬ್ಲ್ಯಾಕ್ ಲಿಸ್ಟ್ ಆಗಬೇಕು. ಈ ಅಧಿಕಾರಿಗಳು ಯಾರು ಇಂಥ ಯೋಜನೆಗಳು, ಬಡವರ ಯೋಜನೆಗಳಿಗೆ ಡಬಲ್ ಮಾಡ್ತಾರೆ, 137 ಕೋಟಿ ರೂಪಾಯಿ ಕನ್ನ ಹಾಕ್ಲಿಕ್ಕೆ ಇವರು ಯೋಜನೆ ಮಾಡ್ಕೊಂಡಿದ್ದಾರಲ್ಲ, ಅವ್ರ ಮೇಲೆ ಕ್ರಮ ವಹಿಸಬೇಕು. ಮತ್ತೆ ಮುಖ್ಯಮಂತ್ರಿಗಳು, ಮಂತ್ರಿಗಳು ಯಾರು ಅನುಮೋದನೆ ಮಾಡಿದ್ರಲ್ಲ, ಇದು ಒಂದೇ ಒಂದು ಲೆಟರಿಂದ ಅನುಮೋದನೆ ಆಗಿದೆ. ಇದು ಆ ಕನ್ಸಾರ್ಷಿಯಂ ಪದ ತೆಗಿಬೇಕು, KBJNL ಮತ್ತು MI ಕಾಂಟ್ರಾಕ್ಟರ್ಸಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಅವಾಗಿನ ಸಮಾಜ ಕಲ್ಯಾಣ ಸಚಿವರು ಯಾರಿದ್ರು ಅವರಿಗೆ ಕ್ಯಾಬಿನೆಟಿಂದ ವಜಾ ಮಾಡಬೇಕು. ಹಿಂದುಳಿದ ವರ್ಗದವ್ರದ್ದು, ದಲಿತರ ಯೋಜನೆಗಳಿಂದ ನೀವು ಸರ್ಕಾರ ನಡೆಸ್ತೀರಾ? ಲೂಟಿ ಹೊಡೆದ್ಬಿಟ್ಟು ಎಲೆಕ್ಷನಿಗೆ ಹೋಗ್ತೀರಾ ನೀವು? ಇದಾನ ನಿಮ್ಮದು ಪ್ರಾಮಾಣಿಕತೆ ಇರೋದು? ನಿಮ್ಮ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ರಾಜೀನಾಮೆ ಕೊಡಿಸ್ಲಿಕ್ಕಾಗಿಲ್ಲ ಅಂದರೆ ಅವರೇ ರಾಜೀನಾಮೆ ಕೊಡಬೇಕು. ರಿಜೆಕ್ಟ್ ಮಾಡ್ತಾರೆ ಇದಕ್ಕೆ. ಅದಾದಮೇಲೆ 1 ತಿಂಗಳಾದಮೇಲೆ, ಇದು 21/10/2021, 17ನೇ ತಾರೀಕು 11/2021, ಒಂದೇ ತಿಂಗಳು ಫರಕು. ಏನು, ಆದಿ ಜಾಂಬವ ನಿಗಮ ಒಂದು ಬಿಡ್ ಕರೀತದೆ ಸೇಮ್ ಟೆಂಡರ್ಗಳಿಗೆ. ಇದು ವಾಲ್ಮೀಕಿ ನಿಗಮದಲ್ಲಿ ತಿರಸ್ಕಾರ ಆಗಿದ್ದಾರೆ, ಯಾಕಂದರೆ ಇವರಾಗಲೇ ಕೆಪಾಸಿಟಿ ರೀಚ್ ಆಗಿದ್ದಾರೆ ಅಂತ. ಆದಿ ಜಾಂಬವ ನಿಗಮದಲ್ಲಿ ಇವ್ಯಾಲ್ಯೂಯೇಷನಿಗೆ ಕರೀತಾರೆ. ಇಲ್ಲಿ ಪಂಚಮುಖಿಯವರು ಕ್ವಾಲಿಫೈ ಆಗ್ತಾರೆ. ತುಮಕೂರು ಮೈಸೂರು ಟೆಂಡರ್ 12 ಕೋಟಿಗೆ, ಅದು 12 ಕೋಟಿ ಟೆಂಡರಿಗೆ ಕ್ವಾಲಿಫೈ ಆಗ್ತಾರೆ. ಇದರಲ್ಲಿ ಇಷ್ಟೇ ಅಲ್ಲ, 30/10
2021ರಲ್ಲಿ ದೇ ಆಲ್ಸೋ ಕ್ವಾಲಿಫೈ ಫಾರ್ ಗುಲ್ಬರ್ಗಾ, ಹಾವೇರಿ ಅಂಡ್ ಕೋಲಾರ್ ಫಾರ್ 22 crores. ಆಗಲೇ ಅವರು ಒಂದು ನಿಗಮದಲ್ಲಿ ತಿರಸ್ಕಾರ ಆಗಿದೆ ಇವ್ರದ್ದು. ಬೇರೆ ನಿಗಮದಲ್ಲಿ ಇವರು 12 ಕೋಟಿ ಮತ್ತು 22 ಕೋಟಿ ಟೆಂಡರ್ ತಗೊಂಡಿದೆ. ಹಾಸ್ಯಾಸ್ಪದ ಏನು ಅಂದರೆ, ನೀವು ಕೇಳ್ಬೋದು ನಿಗಮಗಳು ಬೇರೆ ಬೇರೆ ಇದೆಲ್ಲ ಇದಕ್ಕೇನಂತ. ಹಾಸ್ಯಾಸ್ಪದ ಏನು, ಟೆಂಡರ್ ಸ್ಕ್ರೂಟಿನಿ ಕಮಿಟಿ ಏನಿದೆ ಇಸ್ ಸೇಮ್ ಫಾರ್ ಆಲ್ ನಿಗಮ್ಸ್, ಒಂದೇ ಇರೋದು ಎಲ್ಲದಕ್ಕೂ, ಒಂದೇ ಮಾನದಂಡ ಯೂಸ್ ಮಾಡ್ತಾರೆ ಎಲ್ಲದಕ್ಕೂ. ಆಮೇಲೆ ಅದೇ ಆಫೀಸರ್ಸ್ ಇಲ್ಲಿ ಕೂಡೋರು ಅಲ್ಲೇ ಕೂಡ್ತಾರೆ. ಅವರು ಪಂಚಮುಖಿಗೆ ಒಂದು ನಿಗಮದಲ್ಲಿ ಡಿಸ್ಕ್ವಾಲಿಫೈ ಮಾಡ್ತಾರೆ, ಇನ್ನೊಂದು ನಿಗಮದಲ್ಲಿ ಕ್ವಾಲಿಫೈ ಮಾಡ್ತಾರೆ ಅಂದರೆ ಇದರ ಅರ್ಥ ಏನು? ಹೇಗಾಯಿತು ಇದು? ಈ ಅಧಿಕಾರಿಗಳಿಗೆ ಸರ್ಕಾರ ಸಂಬಳ ಕೊಡ್ತಾ ಇದೆ, ಈ ಕಾಂಟ್ರಾಕ್ಟರ್ಸ್ ಸಂಬಳ ಕೊಡ್ತಾ ಇದ್ದಾರೆ. ಇವ್ರು ಯಾರು ಪರವಾಗಿದ್ದಾರೆ? ಇವರು ಆರ್ ದೇ ಗೆಟಿಂಗ್ ಪೇಡ್ ಬೈ ದೀಸ್ ಕಾಂಟ್ರಾಕ್ಟರ್ಸ್? ಸರ್ಕಾರ ಏನು ಮಾಡ್ತಾ ಇದೆ? ಕತೆ ಕಾಯ್ತಾ ಇದೆಯಾ? ಪಂಚಮುಖಿಯನ್ನ ಏನು ಈ ಕಂಪನಿ ಇದೆ, ಇವ್ರದ್ದು ಅಪ್ರಾಕ್ಸಿಮೇಟ್ ಟರ್ನ್ ಓವರು 28.9 crores ಇದೆ. ಇಟ್ಸ್ ಆಸ್ ಅವರು, ಇದು ಸರ್ಕಾರಿ ದಾಖಲೆ ನಂದಲ್ಲ ಯಾವುದು. ದೇ ಹ್ಯಾವ್ ಸಬ್ಮಿಟೆಡ್ ಅಪ್ರಾಕ್ಸಿಮೇಟ್ಲಿ 28.9 crores. ಅಂದರೆ ದೇ ಕ್ಯಾನ್ ಕ್ವಾಲಿಫೈ ಓನ್ಲಿ ಫಾರ್ 22 crore ವರ್ತ್ ವರ್ಕ್. 22 ಕೋಟಿ ಮಾತ್ರ ಅವರಿಗೆ ಅವಕಾಶ ಇರುತ್ತೆ. ಆದರೆ ಅವ್ರಿಗೆ ಸಿಕ್ಕಿದೆಷ್ಟು? 73 crores ವರ್ತ್ ವರ್ಕ್ ಸಿಕ್ಕಿದೆ ಅವರಿಗೆ. ನಿಮಗೆ ಆಶ್ಚರ್ಯ ಆಗ್ಬೋದು, 431 ಕೋಟಿನಲ್ಲಿ 176 ಕೋಟಿ ರೂಪಾಯಿ ಬರೀ 3 ಕಾಂಟ್ರಾಕ್ಟರ್ಗಳಿಗಾಗಿದೆ. ಪಂಚಮುಖಿಗೆ 73 crores, ವೀರಭದ್ರಪ್ಪಗೆ 48 crores, ಸರವಣ ಅನ್ನೋರಿಗೆ 55 ಕೋಟಿ. ಇವರೆಲ್ಲರೂ ಕೂಡ ಅವ್ರ ಟರ್ನ್ ಓವರಿಗೆ ಮೀರಿ ಅಲಾಟ್ ಆಗಿರೋದು. ಇದು ಹೇಗಾಯಿತು? ಹೌದೌದು, 40% ಇದೆ. ನೀವು ನೋಡಿದ್ರೆ ಇದು 200% ಸರ್. ಇದು ಆ 200% 40 ಸೇರಿರಬೇಕು. ದೊಡ್ಡ ಪ್ಯಾಕೇಜ್ ಅದಕ್ಕೆ ಮಾಡಿರೋದಲ್ಲ, ಹಂಚ್ಕೊಂಡು ತಿನ್ಲಿಕ್ಕೆ. ಹೌದೌದು, 40% ಇದೆ. ನೀವು ನೋಡಿದ್ರೆ ಇದು 200% ಸರ್. ಇದು ಆ 200% 40 ಸೇರಿರಬೇಕು. ದೊಡ್ಡ ಪ್ಯಾಕೇಜ್ ಅದಕ್ಕೆ ಮಾಡಿರೋದಲ್ಲ, ಹಂಚ್ಕೊಂಡು ತಿನ್ಲಿಕ್ಕೆ. ಹೌದೌದು, 40% ಇದೆ. ನೀವು ನೋಡಿದ್ರೆ ಇದು 200% ಸರ್. ಇದು ಆ 200% 40 ಸೇರಿರಬೇಕು. ದೊಡ್ಡ ಪ್ಯಾಕೇಜ್ ಅದಕ್ಕೆ ಮಾಡಿರೋದಲ್ಲ, ಹಂಚ್ಕೊಂಡು ತಿನ್ಲಿಕ್ಕೆ.